ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಸುರಮುನಿ ವಂದಿತ ದೇವ ಪರಭಕ್ತ ಜನ ಬಲಪಾಲ ಶಿವ ಶಂಭು ಪುತ್ರನೇ ಬಾಲ ಸುರಮುನಿ ವಂದಿತ ದೇವ ಪರಭಕ್ತ ಜನ ಬಲಪಾಲ ಶಿವ ಶಂಭು ಪುತ್ರನೇ ಬಾಲ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಶ್ರೀ ವರಲಕ್ಷ್ಮೀ ದೇವಿ ಉಪಶ್ರೀ ಕರ್ನಾಟಕ ಮಂಡಳಿಗೆ ವಿದ್ಯಾ ಗಣಪತಿಗೆ ಲಕ್ಷ್ಮೀ ಸರಸ್ವತಿಗೆ ಶ್ರೀ ಮಮ ಮೋಹನ ಪಾವನ ಚರಣಾನುತ ಪದ ಸರಸಿಜ ಪಾವನ ನಾರಾಯಣ ನಾರಾಯಣ ಚರಣಾನುತ ಪದ ಸರಸಿಜ ಪಾವನ ಶ್ರೀರಮ ಮೋಹನ ಚೌರಿ ನಾರಾಯಣ ನಾರಾಯಣ ತರುತಾತಿ ಗುಣ ಭಾಸಿತ ನಾರಾಯಣ ನಾರಾಯಣ ನಿಗಮಾಂತರುತಾ ತ್ರಿಗುಣ ಭಾಸಿತ ನಿತ್ಯ ಸುಕಂದರ ಪಾಪಹರ ನಾರಾಯಣ ನಾರಾಯಣ ನಿತ್ಯ ಸುಕಂದರ ಪಾಪಹರ ಚರಣ ಚರಣ ಭವ ದಾರುಣ ನಿಪುಣ ನಾರಾಯಣ ನಾರಾಯಣ ಚರಣ ಚರಣ ಭವ ದಾರುಣ ನಿಪುಣ ತರಣಿ ಸುಧಾತನ ಲೋಚನ ನಾರಾಯಣ ನಾರಾಯಣ ತರಣಿ ಸುಧಾತನ ಲೋಚನ ಶ್ರೀ ಮಮ ಮೋಹನ ಪಾವನ ಚರಣಾನುತ ಪದ ಸರಸಿಜ ಪಾಲನ ಚರಣಾನುತ ಪದ ಸರಸಿಜ ಪಾಲನ ಶ್ರೀರಾಮ ಮೋಹನ ಶೌರಿ ನಾರಾಯಣ ನಾರಾಯಣ ಪರಮಾತ್ಮನ ಲೀಲೆಯು ಅತಿ ವಿಚಿತ್ರವಾದದ್ದು. ಆತನು ಭಕ್ತ ಪರಾಧೀನನು, ಭಕ್ತ ವತ್ಸಲನೆಂಬ ಬಿರುದ್ದನ್ನೂ ಸಹ ಪಡೆದಿರುವನು. ಯಾವ ಸಮಯಕ್ಕೆ ಯಾರನ್ನು ಕುಣಿಸುವನೋ, ಯಾರನ್ನು ನಗಿಸುವನೋ, ಯಾರನ್ನು ಹೊಳುವಂತೆ ಮಾಡುವನೋ ಆತನ ಮಾಯೆಯನ್ನು ಬಲ್ಲವರಾದ. ಆದರೆ ಆ ದೈತ್ಯನಾದ ಅಭಿರಾಕ್ಷಸನು ದೇವತೆಗಳಿಂದ ಬೇಕಾದ ವರಗಳನ್ನು ಪಡೆದು ತನಗೆ ಈ ತ್ರಿಭುವನದಲ್ಲಿ ಸರಿಸಮರಾರಿಲ್ಲವೆಂದು ಮೆರೆಯುತ್ತಿರುವನು. ಅದಲ್ಲದೆ ಶ್ರೀಕೃಷ್ಣ ಪರಮಾತ್ಮನನ್ನು ಕೊಲ್ಲಲು ನಾನಾ ಪ್ರಯತ್ನಗಳನ್ನು ಮಾಡುತ್ತಿರುವನು. ಇದನ್ನರಿಯದ ಪರಮಾತ್ಮನು ಮೈಮರೆತಿರುವನು. ಇರಲಿ, ನಾನೀಗಲೇ ಪರಮಾತ್ಮನಲ್ಲಿಗೆ ಹೋಗಿ ದೈತ್ಯನಾದ ಅಭಿರಾಕ್ಷಸನನ್ನು ಸಂಹರಿಸುವಂತೆ ಪ್ರೇರೇಪಿಸುವನು. ನಾರಾಯಣ ನಾರಾಯಣ ದಾರುಣ ನಿಪುಣ ನಾರಾಯಣ ನಾರಾಯಣ ಚರಣ ಶರಣ ಭವ ದಾರುಣ ನಿಪುಣ ತರಣಿ ಸುಧಾತನ ಲೋಚನ ನಾರಾಯಣ ನಾರಾಯಣ ತರಣಿ ಸುಧಾತನ ಲೋಚನ ಶ್ರೀರಮ ಮೋಹನ
ಈಗಾದರೂ ಪ್ರಾಣೇಶ್ವರನಿಗೆ ನನ್ನ ಮೇಲೆ ಪ್ರೀತಿಯೇ ಕಡಿಮೆಯಾಗಿರುವುದು. ಅಲ್ಲದೆ ಆ ನನ್ನ ಸವತಿಯಾದ ಸತ್ಯಭಾಮಿ ಏನಾದರೂ ನನ್ನ ಸ್ವಾಮಿಗೆ ಚಾಡಿ ಹೇಳಿರಬಹುದೇ? ಓಹೋ, ಪ್ರಾಣೇಶ್ವರನು ಇತ್ತಲೇ ಬರುವಂತೆ ಭಾಸವಾಗುತ್ತಿರುವುದು. ಬರಲಿ ಬರಲಿ. ರುಕ್ಮಿಣಿಯು ಈ ದಿವಸ ನನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳದೆ ನಿದ್ರಾಪರವಶಳಾಗಿರುವಳಲ್ಲ. ಕಾರಣವೇನಿರಬಹುದು? ನಾನು ಬೇಗನೆ ಬಾರದೇ ಇರುವುದಕ್ಕೇನೋ ಇರಬಹುದು. ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ಭಾಗ್ಯವಿದಾತೆಯೇ ನೀ ಗುಣವಂತೆ, ಪರಿತಾಪವ ಪಡಲೇಕೆ ದೇವಿ, ಪರಿತಾಪವ ಪಡಲೇಕೆ. ಭಾಗ್ಯವಿದಾತೆಯೇ ನೀ ಗುಣವಂತೆ, ಪರಿತಾಪವ ಪಡಲೇಕೆ ದೇವಿ, ಪರಿತಾಪವ ಪಡಲೇಕೆ. ಪ್ರಿಯತಮೆ ನಿನ್ನ ಪ್ರೀತಿಗೆ ಮಣಿದು, ಪ್ರಿಯತಮೆ ನಿನ್ನ ಪ್ರೀತಿಗೆ ಮಣಿದು, ಪರವಶಗೊಂಡಿ ನಾನತಿ ಮೋದಲೇ. ಪರವಶಗೊಂಡಿ ನಾನತಿ ಮೋದಲೇ. ಭಾಗ್ಯವಿದಾತೆಯೇ ನೀ ಗುಣವಂತೆ, ಪರಿತಾಪವ ಪಡಲೇಕೆ ದೇವಿ, ಪರಿತಾಪವ ಪಡಲೇಕೆ. ಲಲಿತಲತಾಂಗಿ ನೀ ಸುಂದರಾಂಗಿ, ಬಳಲು ದೇಶಕ್ಕೆ ಲಲನೆಯಲಿ ಕೋಮಲ ಬಾಲೆ. ಕೋಮಲ ಬಾಲೆ ಏನಿಲ್ಲ, ಕೋಮಲ ಬಾಲೆ ಏನಿಲ್ಲ. ಕಾಯುವ ಕಾಲದಿ ಕಾತುರ ವೇದಗೆ, ಕಾಯುವ ಕಾಲದಿ ಕಾತುರ ವೇದಗೆ, ಕಾಯುವ ಕಾಲದಿ ಕಾತುರ ವೇದಗೆ. ಭಾಗ್ಯವಿದಾತೆಯೇ ನೀ ಗುಣವಂತೆ, ಪರಿತಾಪವ ಪಡಲೇಕೆ ದೇವಿ, ಪರಿತಾಪವ ಪಡಲೇಕೆ. ರುಕ್ಮಿಣಿ ನನ್ನ ಮೇಲೆ ಬಹಳ ಬೇಸರದಲ್ಲಿರುವಂತೆ ತೋರುತ್ತಿದೆ. ಕಾರಣವೇನು? ಪ್ರಾಣೇಶ್ವರ, ನಾನು ಕೋಪಿಸಿಕೊಂಡರೆ ನನ್ನನ್ನು ಕೇಳುವವರಾದರೂ ಯಾರು ಸ್ವಾಮಿ? ರುಕ್ಮಿಣಿ, ನೀನು ಯಾವಾಗಲೂ ಬಹು ಸಿಡುಕುಗಾತಿ. ಶಾಂತಿ ಸೈರಣೆ ಸ್ವಲ್ಪವೂ ನಿನ್ನಲ್ಲಿಲ್ಲ. ಏನು ಮಾಡುವುದು? ಓಹೋ, ಆ ನಿಮ್ಮ ಪಟ್ಟದರಸಿಯಾದ ಸತ್ಯಭಾಮಿಯಲ್ಲಿಯೇ ಶಾಂತಿ ಸೈರಣೆ ಪ್ರೀತಿ ಪ್ರೇಮ ಎಲ್ಲವೂ ಇರುವುದು. ನನ್ನಲ್ಲಿ ಎಲ್ಲಿಂದ ಬರಬೇಕು? ರುಕ್ಮಿಣಿ, ಅಂಬುದಿನಿದೆಯುದಯಿಸಿಯ ನಿನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿದೆಯುದಯಿಸಿಯ ನಿನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ, ಜಾದುಗೈದನ್ನ ಹೃದಯ ರಂಗವ, ಓದದಿ ಸೆಳೆದ ಸದಮಲಸಿ, ಓದದಿ ಸೆಳೆದ ಸದಮಲಸಿ. ಅಂಬುದಿನಿದೆ
ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಕಡಲ ಮಡಿಲೇ ರುಕ್ಮಿಣಿ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ದಿಶೈ ಭಾರ್ಗವಿ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ದಿಶೈ ಭಾರ್ಗವಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹಾಗ್ನೇಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹಾಗ್ನೇಯೋ ನಿನ್ನ ರೂಪ ರಚಿಸಿದಂತ ಆ ಕುಂಜಕ್ಕೆ ನೀತೆ ಬಳುವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತ ಆ ಕುಂಜಕ್ಕೆ ನೀತೆ ಬಳುವಳಿ ಚೆಲುವೆ ಸುರಬಿಸಿದೋದಯದೇ ಸಿರಿದೇವಿಯ ವರಿಸಿದನ ಸುರಬಿಸಿದೋದಯದೇ ಸಿರಿದೇವಿಯ ವರಿಸಿದನ ಬಂದೆನ ಬಂದಿಯೊಳಾನಂದ ಪಡಿಸಿ ಬಂದೆನ ಬಂದಿಯೊಳಾನಂದ ಪಡಿಸಿ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಸಿ ಮೋದದಿ ಸೆಳೆದ ಸದಮಲಸಿ ಅಂಬುದಿ ನಿಧಿ ಆವದೇವನು ನಿನ್ನೆ ಭಾವ ನಿರ್ಮಿಸಿದಾತ ನವಗುಣ ಜನಾರ್ದನ ಆವದೇವನು ನಿನ್ನೆ ಭಾವ ನಿರ್ಮಿಸಿದಾತ ನವಗುಣ ಶೀಲ ಜನಾರ್ದನ ಗೌರಿ ಮನೋಹರನು ಗಿರ್ವಾಣಿ ಪತಿ ಬ್ರಹ್ಮನು ಪರಮಾತ್ಮ ಗೌರಿ ಮನೋಹರನು ಗಿರ್ವಾಣಿ ಪತಿ ಬ್ರಹ್ಮನು ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳವಳಿ ಚೆಲುವ ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳವಳಿ ಚೆಲುವ ಸುರವಿಷಬೋದಯನೇ ಸಿರಿದೇವನ ವರಿಸಿದಿನ ಸುರವಿಷಬೋದಯನೇ ಸಿರಿದೇವನ ವರಿಸಿದಿನ ಬಂದೆನ್ನ ಬಂದಿಯೊಳಾನಂದ ಪಡಿಸು ಬಂದೆನ್ನ ಬಂದಿಯೊಳಾನಂದ ಪಡಿಸು ಕಡಲ ಮಾಡಿಲೇನೆ ನೋಡಿ ಬಂದ ಕ್ಷಣ ಮೂಡಿ ಮಾಡಿದೆ ಕೊಡಿ ನೋಟದಿ ಕಡಲ ಮಾಡಿಲೇನೆ ನೋಡಿ ಬಂದ ಕ್ಷಣ ಮೂಡಿ ಮಾಡಿದೆ ಕೊಡಿ ನೋಟದಿ ನಾಡಿ ಮಿಡಿಸಿಯನ್ನ ಹೃದಯ ಪಲ್ಲಂಗದಿ ನಾಡಿ ಮಿಡಿಸಿಯನ್ನ ಹೃದಯ ಪಲ್ಲಂಗದಿ ಪವಡಿಸಲಾಶ್ರಯ ಬೇಡಿದ ಪ್ರಭು ಪವಡಿಸಲಾಶ್ರಯ ಬೇಡಿದ ಪ್ರಭು ಕಡಲ ಮಡಿಲಿ ರುಕ್ಮಿಣಿ ಮತ್ತೊಬ್ಬರನ್ನು ನಿಂದಿಸಿ ತನ್ನನ್ನು ತಾನು ಹೊಗಳಿಕೊಳ್ಳುವುದು ತರುಣಿಯರ ಸ್ವಭಾವ. ಈ ದಿವಸ ನನ್ನ ಮನಸ್ಸಿಗೆ ಬೇಸರವಾಗುವುದಲ್ಲದೆ ನನಗೊಬ್ಬ ಶತ್ರು ಬೇರೆ ಮೀರಿ ನಡೆಯುತ್ತಿರು ಆತನ ಮೇಲೆ ಸಮರಕ್ಕೆ ಬೇರೆ ನಿಲ್ಲಬೇಕಾಗುವುದು. ಏನು ಮಾಡುವುದು? ಪ್ರಾಣೇಶ್ವರ, ಆ ರಾಕ್ಷಸನು ಎಲ್ಲಿ ಜನ್ಮವಿತ್ತಿರುವನು? ಆತನಾರು ಸ್ವಾಮಿ? ರುಕ್ಮಿಣಿ, ಆ ಚಂದ್ರನ ಮಗನಾದ ವರ್ಚನು ಶಾಪಗ್ರಸ್ತನಾಗಿ ಭೂಲೋಕದಲ್ಲಿ ಅಭಿರಾಕ್ಷಸನಾಗಿ ಜನ್ಮಿಸಿ ನನಗೆ ಶತ್ರುವಾಗಿರುವನು. ಪ್ರಾಣೇಶ್ವರ, ಆತನಿಗೆ ಮೃತ್ಯುಕಾಲವು ಸಮೀಪಿಸಿರುವುದರಿಂದಲೇ ನಿಮಗೆ ಶತ್ರುವಾಗಿ ಬಂದಿರುವನು. ಅದು ನಾರದ ಮಹಾತ್ಮರು ಇತ್ತಲೇ ಬರುತ್ತಿರುವರು. ರುಕ್ಮಿಣಿ, ಬರಲಿ. ನಾರದರು ಸಾಮಾನ್ಯಕ್ಕೆ ಬರತಕ್ಕವರಲ್ಲ. ಯಾವುದೋ ಒಂದು ಅಪರೂಪವಾದ ವಿಷಯವನ್ನು ತಂದಿರಬೇಕು. ಅವರು ಬರಲಿ.
ಆ ವಿಚಾರವೇನೆಂದು ತಿಳಿಯೋಣ. ಹಾಗೆ ಆಗಲಿ ಸ್ವಾಮಿ. ನಾರಾಯಣ ನಾರಾಯಣ. ನೀನೇ ನನ್ನ ಪ್ರಾಣ ರಮಣ. ನಾರಾಯಣ ನಾರಾಯಣ. ನೀನೇ ನನ್ನ ಪ್ರಾಣ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ನಾರಾಯಣ ನಾರಾಯಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ನೀನೆ ನನ್ನ ಪ್ರಾಣದ ಮಾರಮಣ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಆಡುತ್ತಾ ಹಾಡುತ್ತಾ ಆಡುತ್ತಲಿರುವೆ. ಆಡುವ ಆಸೆಯ ನೀ ತಂದಿರುವೆ. ನಾರಾಯಣ ನಾರಾಯಣ. ಆಡುತ್ತಾ ಹಾಡುತ್ತಾ ಆಡುತ್ತಲಿರುವೆ. ಆಡುವ ಆಸೆಯ ನೀ ತಂದಿರುವೆ. ಏನೇ ಬರಲಿ ನಿನ್ನಯ ಬಲವೇ. ನಾರಾಯಣ ನಾರಾಯಣ. ಏನೇ ಬರಲಿ ನಿನ್ನಯ ಬಲವೇ. ನಿನ್ನಯ ನಾಮವೇ ಲೋಕ ಕಲ್ಯಾಣವೇ. ನಾರಾಯಣ ನಾರಾಯಣ. ನೀನೆ ನನ್ನ ಪ್ರಾಣ ರಮಣ. ನೀನೆ ನನ್ನ ಪ್ರಾಣ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ನಾರಾಯಣ ನಾರಾಯಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ನೀನೆ ನನ್ನ ಪ್ರಾಣ ರಮಣ. ನೀನೆ ನನ್ನ ಪ್ರಾಣ ರಮಣ. ನಾರಾಯಣ ನಾರಾಯಣ. ಮೂರು ಲೋಕದಲ್ಲಿ ನೀ ನೆಲೆಸಿರುವೆ. ಕಲಹ ಪ್ರಿಯನೆಂದು ನೀ ನೆಲೆಸಿರುವೆ. ನಾರಾಯಣ ನಾರಾಯಣ. ಮೂರು ಲೋಕದಲ್ಲಿ ನೀ ನೆಲೆಸಿರುವೆ. ಕಲಹ ಪ್ರಿಯನೆಂದು ನೀ ಕರೆಸಿರುವೆ. ನಾಡುತ್ತೀಹೆ ನಾಡುತ್ತೀಹೆ. ನಾರಾಯಣ ನಾರಾಯಣ. ನೀನಾಡಿಸುವೆ ನಾನಾಡುತ್ತಿದೆ. ನಿನ್ನಯ ನಾಮವೇ ಲೋಕ ಕಲ್ಯಾಣವೇ. ನಾರಾಯಣ ನಾರಾಯಣ. ನೀನೆ ನನ್ನ ಪ್ರಾಣ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ನೀನೆ ನನ್ನ ಪ್ರಾಣ. ನೀನೆ ನನ್ನ ಪ್ರಾಣ ರಮಣ. ರಮಣ ರಮಣ. ನಾರಾಯಣ
ಪರಮಾತ್ಮನಿಗೆ ನಮಸ್ಕರಿಸುವೆನು. ನಾರದ, ನಿನಗೆ ಮಂಗಳವಾಗಲಿ. ನೀನು ಒಳ್ಳೆಯ ಸಮಯಕ್ಕೆ ಬಂದೆ. ನೀನು ಬಂದ ಸಮಾಚಾರವೇನು? ಪರಮಾತ್ಮ, ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಹರಿಯದ ವಿಷಯವೊಂದಿರುವುದು ಪರಮಾತ್ಮ. ನಾರದ, ಸದಾ ಕಾಲದಲ್ಲಿಯೂ ಸಂಚರಿಸುತ್ತಿರುವ ನೀನು ಯಾವುದಾದರೂ ಒಂದು ವಿಚಾರವನ್ನು ತಂದಿರಬೇಕಲ್ಲವೇ? ಎಲ್ಲೋ ಮುರಹರೆ, ಎಲ್ಲೋ ಮುರಹರೆ, ಪೇಳ್ವೆ ವಿವರವನ ಕೇಳೋ ಮುರಹರೆ, ಕೇಳೋ ಮುರಹರೆ, ಪೇಳ್ವೆ ವಿವರವನ ಕೇಳೋ ಮುರಹರೆ, ಪೇಳ್ವೆ ವಿವರವನ ಕೇಳೋ ಮುರಹರೆ. ಕೃಷ್ಣ ದಾನವಾರೆ ನೀನು ದಾನವನ್ನು ವಧಿಸಲ್, ದಾನವಾರೆ ನೀನು ದಾನವನ್ನು ವಧಿಸಲ್, ದಾನವಾರೆ ನೀನು ದಾನವನ್ನ ವಧಿಸಲ್, ಉಪಾಯವ ಮಾಡಿ ಉಪಾಯವ ಮಾಡಿ ಉಪಾಯವ ಮಾಡಿ ಉಪಾಯವ ಮಾಡಿ ಉಪಾಯವ ಮಾಡಿ ಉಪಾಯವ ಮಾಡಿ ವಧಿಸುವುದು ಅವನಾಗೆ ಮುರಹರೆ, ಬೇಳ್ವೆ ವಿವರವನ ಕೇಳು ಮುರಹರೆ, ಬೇಳ್ವೆ ವಿವರವನ ಕೇಳು ಮುರಹರೆ. ಕೃಷ್ಣ ಪರಮಾತ್ಮ, ನಾರದ, ದಾನವನಲ್ಲಿ ಪ್ರಖ್ಯಾತನಾದ ಅಭಿರಾಕ್ಷಸನು ತಮ್ಮನ್ನು ಸಂಹರಿಸಲು ಬಹಳ ಆತುರಪಟ್ಟನು. ಹೀಗಿರುವಾಗ ಆ ದಾನವನನ್ನು ವಧಿಸಿ ಲೋಕೋದ್ಧಾರ ಮಾಡದೆ ಹೀಗೆ ಮೌನವಾಗಿರುವೆ ದೇವ. ನಾರದ, ಪರಮಾತ್ಮ, ಯಾವ ಕಾರ್ಯವನ್ನಾದರೂ ನಿಧಾನವಾಗಿ ಯೋಚಿಸಿ ಮಾಡಬೇಕು. ಏಕೆಂದರೆ ಆ ದಾನವನು ಘೋರವಾದ ತಪಸ್ಸನ್ನು ಮಾಡಿ ತನಗೆ ಬೇಕಾದ ವರಗಳನ್ನು ಪಡೆದಿರುವನು. ಆದ್ದರಿಂದ ಆ ದಾನವನನ್ನು ವಧಿಸಲು ಕಾಲವನ್ನು ನಿರೀಕ್ಷಿಸುತ್ತಿರುವನು. ಪರಮಾತ್ಮ, ನಾರದ, ತಾವು ಕಾಲ ವಿಳಂಬ ಮಾಡದೆ ಆ ದಾನವನನ್ನು ವಧಿಸಿ ಲೋಕೋದ್ಧಾರ ಮಾಡಬೇಕು ದೇವ. ನಿನ್ನ ಇಚ್ಛೆಯಂತೆ ಆಗಲಿ ನಾರದ. ನಾನೀಗಲೇ ಹೋಗಿ ಆ ದಾನವನನ್ನು ವಧಿಸಿ ಲೋಕೋದ್ಧಾರ ಮಾಡುತ್ತೇನೆ. ನೀನಿನ್ನು ನಿಶ್ಚಿಂತನಾಗಿರು. ಪರಮಾತ್ಮ, ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ನಾರದ. ನಾರಾಯಣ ನಾರಾಯಣ. ಬಲ ಹರಿಯನ್ನು ಬಲಿ ಕೊಡದೆ ಬಿಡೆ ಬಲತ್ಕರಿಸಿ ರಣರಂಗಕ್ಕೆ, ಬಲ ಹರಿಯನ್ನು ಬಲಿ ಕೊಡದೆ ಬಿಡೆ ಬಲತ್ಕರಿಸಿ ರಣರಂಗಕ್ಕೆ, ಕುಲ ಅದಮನ ರಣದಲ್ಲಿ ಉರುಳಿಸೆ, ಕುಲ ಅದಮನ ರಣದಲ್ಲಿ ಉರುಳಿಸಿ ಛಲಂ ಬಿಡದೆ ನಾಂ ಸಾಧಿಸ ಜಯವ, ಛಲಂ ಬಿಡದೆ ನಾಂ ಸಾಧಿಸ ಜಯವ, ಬೀಳಿಸಿ ಕಲರವ ತಲೆ ಚಂಡಾಡಿಸಿ, ಬೀಳಿಸಿ ಕಲರವ ತಲೆ ಚಂಡಾಡಿ ಸಾರಿ ಮೀರಿ ಹಠ ಮಾಡಿ ಜಯಿಸುವೆ. ಬಲ ಹರಿಯನ್ನು ಬಲಿ ಕೊಡದೆ ಬಿಡೆ ಬಲತ್ಕರಿಸಿ ರಣರಂಗಕ್ಕೆ, ರಂಗಕ್ಕೆ ರಣರಂಗಕ್ಕೆ ರಣರಂಗಕ್ಕೆ. ಚೋರ ಸೀರೆಯನ್ನು ಒಟ್ಟು
ಸುರರಿಗೆ ಅಮೃತವನ್ನು ಹಂಚಿದ ವಾಚಕಿ ಹಿಂದೆ ದಾನವರನ್ನೆಲ್ಲ ಕೊಂದೆಂಬ ಅಹಂಕಾರದಿಂದ ಮೆರೆಯುತ್ತಿರುವೆಯಾ? ಇಲ್ಲವೋ ಗೊಲ್ಲ, ನಿನ್ನ ಮರಣವೊಂದರೆಯದೆ ಏಕೆ ಹಿಗ್ಗುತ್ತಿರುವೆ? ಇಲ್ಲವೋ ಗೊಲ್ಲ, ನೋಡು, ಈ ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ನಿನ್ನನ್ನು ಬಂಧಿಸಿ ನಿನ್ನ ಮರಣ ಕಾಲವನ್ನು ಎದುರು ನೋಡುತ್ತಿರುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಜಟಾಜೂಟ ಗಂಗಾ ಮಗುಟ ಸಸಿಲಲಾಟ ಶೋಭಿತ ಏ ಮಗುಟ ತಟನಿವೋ पंडित शंभो महादेवा, शंभो महादेवा. जटा छोटा गंगा मकुटा ससिललाटा शोभिता. जटा छोटा गंगा मकुटा ससिललाटा शोभिता. ये मगी निवास ये मगुड तट निवास दिट नटवर पंडित जटाजूट. सुंदरा शिवा शंकरा गिरिजावरा डमरुगाधरा सुंदरा शिवा शंकरा कृपासागरा गुणगंधीरा कृपासागरा गुणगंधीरा बारा बारा शंकरा जटाजूट गंगा मकुटा ससिललाटा शोभिता. ये मकुटा तट निवास ये मकुटा तट निवास दिट नटवर पंडित जटाजूट. पशुपति स नट जन परिपालक पशुपति स नट जन परिपालक जोसना स श्रीमये स पासरहित पालक जोसना स श्रीमये स पासरहित पालक त्रिभुवन परिपालक त्रिपुरासुरांतक त्रिभुवन परिपालक त्रिपुरासुरांतक त्रिशूलधर त्रिनेत्रधर त्रिकुंडध सलदायक त्रिशूलधर त्रिनेत्रधर त्रिकुंडध सलदायक. जटाजूट गंगा मकुटा ससिललाटा शोभिता. ये मकुटा तट निवास ये मकुटा तट निवास नटवर पंडित जटाजूट. शिव शिव हर हर शिव शिव हर हर शिव शिव हर हर कैलासवास शिव हर हर शिव शिव हर हर शिव शिव हर हर कैलासवास.
ಸಸಿಲಲಾಟ ಶೋಭಿತ ಜಗಾಜೂಟ ಗಂಗಾಮಕೂಟ ಸಸಿಲಲಾಟ ಶೋಭಿತ ಹೇಮಗೂಟ ತಟ ನಿವಾಸ ಹೇಮಗೂಟ ತಟ ನಿವಾಸ ನಿಟ ನಟವರ ಪಂಡಿತ ಗಜಾರೂಢ. ಶಂಭೋ ಮಹಾದೇವ ಶಂಭೋ ಮಹಾದೇವ. ಅಯ್ಯ ನೀನು ಯಾರು? ಎಲ್ಲಿಗೆ ಹೋಗುತ್ತಿರುವೆ? ಅಯ್ಯ ನಾನೋರ್ವ ನಿರ್ಗತಿಕ ಬಡವ. ಬಡತನದ ಮಾರಿಯ ಬಲೆಯಿಂದ ಪಾರಾಗಲು ಯಾವುದಾದರೂ ಒಂದು ದೊಡ್ಡ ಪುರವನ್ನು ಹುಡುಕಿಕೊಂಡು ಹೋಗುತ್ತಿರುವೆನು. ಅದಿರಲಿ ನೀನು ಯಾರು? ಓರ್ವ ಸಾಹಸಿ ಅಂತ ಇರುವೆ. ಇಲ್ಲಿ ಸಂಚರಿಸಲು ಕಾರಣವೇನು? ಅಯ್ಯ ನಿನ್ನ ಮಾತು ಒಪ್ಪತಕ್ಕಂತೆ ಸರಿ, ಆದರೆ ಒಂದು ವಿಚಾರವನ್ನು ಹೇಳುತ್ತೇನೆ ಕೇಳು. ಹಿಂದೆ ಆ ಮಾಯಾದಿ ಕೃಷ್ಣನಿಗೂ ನಮ್ಮ ವಂಶವರಾದ ರಾಕ್ಷಸರಿಗೂ ಯುದ್ಧವು ನಡೆದು ಅವರಿಂದ ರಾಕ್ಷಸರೆಲ್ಲ ಹತನಾದರು. ಅದರಲ್ಲಿ ನಾವೋರ್ವನೆ ಮಾತ್ರ ಉಳಿದಿರುವನು. ನಮ್ಮ ವಂಶಘಾತಕರನ್ನು ಹೇಗಾದರೂ ಉಪಾಯದಿಂದ ಸಂಹರಿಸಬೇಕೆಂದು ಕಾದಿರುವನು. ಅದಲ್ಲವೇ ಸ್ವರ ಲಕ್ಷಣ ದಾನವೇಂದ್ರ. ಆ ಮಾಯಾವಿಯು ನಿನಗೆ ಸಿಕ್ಕಿದರೆ ಈ ಪಂಜರದೊಳಗೆ ಹೇಗೆ ಬಂಧಿಸಿವೆ? ನನ್ನ ಮಾಯಾಜಾಲದಿಂದ 100 ಗಾವದ ಉಕ್ಕಿನ ಮುಳ್ಳಿನ ಪಂಜರವನ್ನು ನಿರ್ಮಿಸಿರುವನು. ಉಪಾಯದಿಂದ ಆ ಭಲ್ಲನನ್ನು ಹಿಡಿದು ಒಳಗೆ ಸೇರಿಸಿ ಆಗ ಅವನನ್ನು ಕೊಲ್ಲುವೆನು. ದಾನವೇಂದ್ರ ನೀನೇನು ಸಾಮಾನ್ಯದವನಲ್ಲ. ಆದರೆ ಆ ಕಳ್ಳಕೃಷ್ಣನು ನಿನಗೆ ಸಿಕ್ಕಿದರೆ ಈ ಪಂಜರದೊಳಗೆ ಹೇಗೆ ಬಂಧಿಸುವೆ? ನಿನ್ನಂತೆ ಬ್ರಾಹ್ಮಣ ವೇಷಧಾರಿಯಾಗಿ ವಿನಯದಿಂದ ಒಳಗೆ ಕರೆದು ಆಗ ಅವನನ್ನು ಕೊಲ್ಲುವೆನು. ಓಹೋ, ಒಳ್ಳೆಯ ಉಪಾಯ. ಅದಿರಲಿ ಒಳಗೆ ಹೇಗೆ ಕರೆದುಕೊಂಡು ಹೋಗುವೆ? ತೋರಿಸು ನೋಡೋಣ. ಅಯ್ಯೋ ಹುಚ್ಚು ಬ್ರಾಹ್ಮಣನೇ, ನಿನ್ನಂತೆ ಬ್ರಾಹ್ಮಣ ವೇಷಧಾರಿಯಾಗಿ ಅತಿಥಿ ಸತ್ಕಾರ ರೂಪದಿಂದ ಹೀಗೆ ದಯಮಾಡಿಸಿ ಎಂದು ವಿನಯದಿಂದ ಕರೆದುಕೊಂಡು ಹೋಗುವೆನು. ಏ ಪಾಪಿ, ವಂಚಕ, ನನ್ನನ್ನು ವಂಚಿಸಲು ಬಂದೆಯಾ? ನೀನು ಇಲ್ಲಿಯೇ ಯಮಪುರಿಯನ್ನು ಸೇರು. ನಾನೀಗಲೇ ಸಾತ್ಯಕಿಯನ್ನು ಇಂದ್ರಪ್ರಸ್ಥಪುರಕ್ಕೆ ಕಳುಹಿಸಿ ಅರ್ಜುನನನ್ನು ಬರಮಾಡಿಕೊಂಡು ಈ ವಿಚಾರವನ್ನು ತಿಳಿಸುವೆನು. ನಾರಾಯಣ ದೇವಾ ದೇವಾ ನಾರಾಯಣ ದೇವಾ. ನಾರಾಯಣ ನಾರಾಯಣ. ನಾರಾಯಣ ದೇವಾ ದೇವಾ ನಾರಾಯಣ ದೇವಾ. ನ್ಯಾಯದ ಸಲ್ಲುತ ನೀಡೆಯ ದೇವಾ. ನ್ಯಾಯದ ಸಲ್ಲುತ ನೀಡೆಯ ದೇವಾ. ನಾರಾಯಣ ದೇವಾ ದೇವಾ ನಾರಾಯಣ ದೇವಾ. ದಶರಥ ಪ್ರೇಮ ಕುಮಾರ ಅಸುರ ರಾವಣ ಸಂಹಾರ. ನಾರಾಯಣ ನಾರಾಯಣ. ದಶರಥ ಪ್ರೇಮ ಕುಮಾರ ಅಸುರ ರಾವಣ ಸಂಹಾರ. ಸೀತೆಯ ಹುಡುಕುತ್ತ ಬಾಲಿಯ ಕೊಂದ. ಸೀತೆಯ ಹುಡುಕುತ್ತ ಬಾಲಿಯ ಕೊಂದ. ನಾರಾಯಣ ದೇವಾ ದೇವಾ ನಾರಾಯಣ ದೇವಾ. ನ್ಯಾಯದ ಸಲ್ಲುತ ನೀಡೆಯ ದೇವಾ. ನ್ಯಾಯದ ಸಲ್ಲುತ ನೀಡೆಯ ದೇವಾ. ನಾರಾಯಣ ದೇವಾ ದೇವಾ ನಾರಾಯಣ ದೇವಾ. ನರಸಿಂಹ ರೂಪವ ತಾಳಿ ಕಶ್ಯಪನೆದೆಯನ್ನು ಸೀಳಿ. ನಾರಾಯಣ
ನಾರಾಯಣ ನಾರಾಯಣ. ನರಸಿಂಹ ರೂಪವತಾಳಿ ಕಶ್ಯಪನ ಜಯನು ಸೀಳಿ ಭಕ್ತ ಪರಾಧನ ಭಕ್ತಿಗೆ ಒಲಿದು ಭಕ್ತ ಪ್ರಹ್ಲಾದನ ಭಕ್ತಿಗೆ ಒಲಿದು ನಾರಾಯಣ ದೇವಾ ದೇವಾ ನಾರಾಯಣ ದೇವಾ ನ್ಯಾಯದ ಸನ್ನುತ ನೀರೆಯ ದೇವಾ ನಾರಾಯಣ ನಾರಾಯಣ. ನ್ಯಾಯದ ಸನ್ನುತ ನೀಡೆಯ ದೇವಾ ನಾರಾಯಣ ದೇವಾ ದೇವಾ ನಾರಾಯಣ ದೇವಾ. ಓಹೋ, ನಾನು ಆ ದಿನವೇ ಶ್ರೀಕೃಷ್ಣ ಪರಮಾತ್ಮನಿಗೆ ಆ ದಾನವನ ವಿಚಾರವನ್ನು ತಿಳಿಸಿದ್ದನು. ಆ ವಿಚಾರವೇನಾಯಿತೋ ತಿಳಿಯಲಿಲ್ಲವಲ್ಲ. ಆದ್ದರಿಂದ ನಾನು ಈಗಲೇ ದ್ವಾರಕೆಗೆ ಹೋಗುತ್ತೇನೆ. ನಾರಾಯಣ ನಾರಾಯಣ. ಕಾಣುವುದೆಂದು ಮೋಹನನ ಕಾಣುವುದೆಂದು ಮೋಹನನ ಮೋಹನನ ಮಧುಸೂದನನ ಮೋಹನನ ಮಧುಸೂದನನ ಕಾಣುವುದೆಂದು ಮೋಹನನ. ನಂದಕುಮಾರನ ಅಮರ ಪ್ರಿಯನ ನಂದಕುಮಾರನ ಅಮರ ಪ್ರಿಯನ ಮಾನಸ ರೂಪದ ಮುದ್ದು ಗೋಪಾಲನ ಮಾನಸ ರೂಪದ ಮುದ್ದು ಗೋಪಾಲನ ಸದ್ಗತಿ ಕೊಡುವ ದೇವ ಪುರುಷನ ಸದ್ಗತಿ ಕೊಡುವ ದೇವ ಪುರುಷನ ದೇವಕಿ ಸುತ ಶ್ರೀ ವೇಣುಗೋಪಾಲನ ದೇವಕಿ ಸುತ ಶ್ರೀ ವೇಣುಗೋಪಾಲನ ಕಾಣುವುದೆಂದು ಮೋಹನನ ಮೋಹನನ ಮಧುಸೂದನನ ಮೋಹನನ ಮಧುಸೂದನನ ಕಾಣುವುದೆಂದು ಮೋಹನನ ಮೋಹನನ ಮೋಹನನ. ಇದೇನಿದು? ಪ್ರಾಣೇಶ್ವರನು ಇಷ್ಟು ವೇಳೆಯಾದರೂ ಬಾರಲೇ ಇಲ್ಲವಲ್ಲ? ಆತನಿಲ್ಲದೆ ಈ ಮಂದಿರವು ಬರಿದಾಗಿರುವುದಲ್ಲ. ಏನು ಮಾಡುವುದು? ರುಕ್ಮಿಣಿ, ಏಕೆ ನನ್ನ ಸಂಗಡ ಮಾತನಾಡುವ ಇಷ್ಟವು ನಿನಗಿಲ್ಲವೇ? ನನ್ನ ಮೇಲೆ ಬಹಳ ಕೋಪವಿರುವಂತೆ ತೋರುತ್ತಿದೆ. ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೆ ಪ್ರೇಮ ನಾಯಕಿ ಬಾರೆ ಪ್ರೇಮ ನಾಯಕಿ ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೆ ಪ್ರೇಮ ನಾಯಕಿ ಬಾರೆ ಪ್ರೇಮ ನಾಯಕಿ. ಶೃಂಗಾರ ಕಲ್ಪನೆಯ ಚಿತ್ತಾರ ನೀನು ಶೃಂಗಾರ ಕಲ್ಪನೆಯ ಚಿತ್ತಾರ ನೀನು ಮಮ ಪ್ರೇಮ ಚೈತನ್ಯ ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ
ಬಾರೆ ಪ್ರೇಮ ನಾಯಕಿ ಬಾರೆ ಪ್ರೇಮ ನಾಯಕಿ ಕಿನ್ನರ ಲೋಕ ಕಣ್ಣಿಗೆ ನಾಚುವ ಬಿನ್ನದ ಚೆಲುವೆ ನಿನ್ನಾಡಗಾತೆ ಸುರಕಿನ್ನರ ಲೋಕ ಕಣ್ಣಿಗೆ ನಾಚುವ ಬಿನ್ನದ ಚೆಲುವೆ ನಿನ್ನಾಡಗಾತೆ ಕಾವ್ಯ ಕಥನಗಳ ನಾಟ್ಯ ಗಮಕಗಳ ಕಾವ್ಯ ಕಥನಗಳ ನಾಟ್ಯ ಗಮಕಗಳ ಒಡೆದು ನೀನಲ್ಲವೇ ಅಂದಗಾತಿ ಬಾರೆ ಇಂದು ಮುಗಿ ಕೃಷ್ಣನ ಪ್ರಾಣ ಸಖಿ ಬಾರೆ ಪ್ರೇಮ ನಾಯಕಿ ಬಾರೆ ಪ್ರೇಮ ನಾಯಕಿ ಪ್ರೇಮಯ ಚಿತ್ತಾರ ನೀನು ಶೃಂಗಾರ ಕಲ್ಪನೆಯ ಚಿತ್ತಾರ ನೀನು ಮಮ ಪ್ರೇಮ ಚೈತನ್ಯ ಬಾರೆ ಇಂದು ಮುಗಿ ಕೃಷ್ಣನ ಪ್ರಾಣ ಸಖಿ ಬಾರೆ ಪ್ರೇಮ ನಾಯಕಿ ಬಾರೆ ಪ್ರೇಮ ನಾಯಕಿ ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ ಕೋಟಿ ತಾರೆಗಳ ಮಿಂಚಿಗೂ ನೀ ಮಿಗಿಲು ಕೋಟಿ ತಾರೆಗಳ ಮಿಂಚಿಗೂ ನೀ ಮಿಗಿಲು ರಾಗವಾಗೆನ್ನ ನೀ ಪ್ರೇಮ ಸುದಿಯಳು ನೀ ಪ್ರೇಮ ಸುದಿಯಳು ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಬಾರೆ ಪ್ರೇಮ ನಾಯಕಿ ಬಾರೆ ಪ್ರೇಮ ನಾಯಕಿ ಕಲ್ಪನೆಯ ಸಿತಾರ ನೀನು ಕಲ್ಪನೆಯ ಸಿತಾರ ನೀನು ನಮ್ಮ ಪ್ರೇಮ ಚೈತನ್ಯ ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಬಾರೆ ಪ್ರೇಮ ನಾಯಕಿ ಬಾರೆ ಪ್ರೇಮ ನಾಯಕಿ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ಏಕೆ ಬಾರಲಿಲ್ಲ ಸ್ವಾಮಿ? 2 ದಿವಸಗಳಾದರೂ ನನ್ನ ಅಂತಃಪುರಕ್ಕೆ ಬಾರಲೇ ಇಲ್ಲವಲ್ಲ? ಓಹೋ, 14,000 ಗೋಪಿಕಾಸ್ತ್ರೀಯರು ನಿಮ್ಮನ್ನು ಬಿಟ್ಟರೆ ತಾನೇ ತಾವಿಲ್ಲಿಗೆ ಬರುವುದು. ದೇವಿ, ನಿಜವನ್ನು ಅರಿಯದೆ ನನ್ನನ್ನು ದೂಷಿಸಬೇಡ. ನಾನು ನಿನ್ನನ್ನು ಖಂಡಿತವಾಗಿಯೂ ಹುಚ್ಚಳೆಂದೇ ಭಾವಿಸಬೇಕಾದಿತ್ತು. ಪ್ರಾಣೇಶ್ವರ, ನಿಮ್ಮ ದರ್ಶನಾಕಾಂಕ್ಷೆಯಿಂದ ನಾನು ಹುಚ್ಚು ಹಿಡಿದವಳಂತೆ ನಿಮ್ಮನ್ನೇ ಸ್ಮರಿಸಿ ಸ್ಮರಿಸಿ ಸಾಕಾಗಿರುವೆ. ನೀವು ಮಾತ್ರ ಯಾವುದೋ ಗಲತಿಯರ ಮನೆಯಿಂದ ತಪ್ಪಿಸಿಕೊಂಡು ಬಂದು ಈಗ ನನ್ನಿಂದ ತಪ್ಪಿಸಿಕೊಂಡು ಹೋಗಲು ಈ ರೀತಿ ಮಾತನಾಡುತ್ತಿರುವೆಯಲ್ಲವೇ? ಇದೇ ಅಲ್ಲವೇ ಸ್ವಾಮಿ ನಿಮ್ಮ ನಿಜಾಂಶ? ದೇವಿ, ನಿನಗೆ ಬುದ್ಧಿ ಇಲ್ಲವೇ? ತಲೆ ಕೆಟ್ಟವಳಂತೆ ಮಾತನಾಡಬೇಡ. ನಾನೊಂದು ವಿಚಾರವನ್ನು ತಿಳಿಸುವೆನು. ಇಲ್ಲಿ ಬಾ ಸ್ವಾಮಿ. ರುಕ್ಮಿಣಿ, ನಾನೋರ್ವ ರಾಕ್ಷಸನನ್ನು ನಿಗ್ರಹಿಸಿ ಬಂದಿರುವೆನು. ಅಬ್ಬಬ್ಬಾ, ಆಗಲೇ ಪ್ರಾರಂಭವಾಯಿತಲ್ಲ. ಅದೇನು ದೇವಿ? ಮತ್ತಿನ್ನೇನು ಸ್ವಾಮಿ? ಈ ನಿಮ್ಮ ಸುಳಿನ ಸುರಿಮಣಿ ಅಲ್ಲವೇ? ಆ ಮಳೆಯು ನಿಲ್ಲಬೇಕಾದರೆ ಒಂದು ಸಿಡಿಲು ಬಡಿಯಬೇಕಲ್ಲವೇ? ಅಬ್ಬಬ್ಬಾ, ಸಿಡಿಲು ಬಡಿದರೆ ಪ್ರಾಣವೇ ಹಾರಿ ಹೋಗುವುದಲ್ಲ? ಅದಕ್ಕಾಗಿಯೇ ದೇವಿ, ಯಾರಿಗೂ ಅಪಾಯವಾಗದಂತೆ ಆ ರಾಕ್ಷಸನನ್ನು ಹಿಡಿದು ಉಕ್ಕಿನ ಮುಳ್ಳು ಪಂಜರದಲ್ಲಿ ಬಂಧಿಸಿ ಬಂದಿರುವನು. ಪ್ರಾಣೇಶ್ವರ, ಆತನಾರು ಸ್ವಾಮಿ?
ಯಾರಿಗೆ ಗೋಚರಾದೇವಿ? ಪ್ರಾಣೇಶ್ವರ, ದಯಮಾಡಿ ನನ್ನ ಅಪರಾಧವನ್ನು ಕ್ಷಮಿಸಿ. ಆತನಾರು ಅದನ್ನು ತಿಳಿಸಿ ಪ್ರಾಣೇಶ್ವರ. ಈಗ ಶಾಂತಳಾದೆಯಾ? ಹಾಗಾದರೆ ಹೇಳುತ್ತೇನೆ ಕೇಳು. ಈ ದ್ವಾರಕಿಯ ಸೌಂದರ್ಯ ಲಹರಿ ಗಾನನಾಟ್ಯ ಕಿಶೋರಿ ಈ ಕೃಷ್ಣನ ಪ್ರೇಮ ಚಕೋರಿ ಸುಂದರಿ ಬಳಿಬಾ ಸುರಸುಂದರಿ ರುಕ್ಮಿಣಿ ಕಾಲೆಯೇ ರುಕ್ಮಿಣಿ ಬಾರೆ ಕಾಲೆಯೇ ರುಕ್ಮಿಣಿ ಬಾರೆ ಬಾಳಂದವ ಆನಂದವ ಬಾಳಂದವ ಆನಂದವ ಕಾವ್ಯ ಸುಧಾತಾರೆ ನಯೇ ರುಕ್ಮಿಣಿ ಬಾರೆ ಮಾಮರ ಸಂಪತ್ತಿನಿಂದ ಕೋಗಿಲೆ ಮಧುರ ಗಾನವೇ ಒಲವು. ಮಾಮರ ಸಂಪಲಿನಿಂದ ಕೋಗಿಲೆ ಮಧುರ ಗಾನವೇ ಒಲವು. ನೀರನಿಂದ ಸವಿಗಾನ ಸುಖದಲ್ಲಿ ನೀರನಿಂದ ಸವಿಗಾನ ಸುಖದಲ್ಲಿ ಮರೆತರೆ ರಾಗದ ಲೀಲೆಯ ಗಾನ ತುಂಬಿ ನೀ ನಟನೆ ಮಾಡು ಚತುರೇ ರಾಗದ ಲೀಲೆಯ ಗಾನ ತುಂಬಿ ನೀ ನಟನೆ ಮಾಡು ಚತುರೇ ಕೋಮಲೆ ನಿನ್ನ ಕಂಡು ನಾಚಿತು ಕೋಮಲೆ ನಿನ್ನ ಕಂಡು ನಾಚಿತು ಕೋಮಲೆ ನಿನ್ನ ಕಂಡು ನಾಚಿತು ಹಾಡಿ ನಿಂತ ನವಿಲು
ಆನಂದವ ಕಾವ್ಯಾಸುಧಾತಾರ ಕಲೆಯೇ ದೇವರೇ ಬಾರ ದೇವರೇ ಬಾರ ಸ್ವಾಮಿ ಬಾರ ದೇವನೇ ಬಾರ. ದೇವಿ, ಏಕೆ ನನ್ನ ಸಂಗಡ ಈಗ ಶಾಂತಳಾದೆಯಾ? ಹಾಗಾದರೆ ಹೇಳುತ್ತೇನೆ ಕೇಳು. ಹಿಂದೆ ತ್ರೇತಾಯುಗದಲ್ಲಿ ಮಹಾಭಯಂಕರನಾದ ಲೋಕಕಂಟಕನಾದ ಆ ರಾವಣನನ್ನು ಬಲ್ಲೆಯಾ? ಬಲ್ಲಿನ ಸ್ವಾಮಿ ಆತನನ್ನು. ಪ್ರಾಣೇಶ್ವರ, ಆ ದುಷ್ಟನ ವಿಚಾರವನ್ನು ನಾನು ಬಲ್ಲಿನು. ಆತನೆಲ್ಲಿರುವನು ಹೇಳಿ, ಈಗಲೇ ಆತನನ್ನು ಸಂಹರಿಸುವಂತೆ ನಮ್ಮ ಎದು ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ದೇವಿ, ಸೈನ್ಯವೇ ಬೇಡ. ಆ ರಾವಣನ ವಂಶಸ್ಥರಲ್ಲಿ ಓರ್ವ ರಾಕ್ಷಸನು. ಆತನಾರು ಪ್ರಾಣೇಶ್ವರ? ರುಕ್ಮಿಣಿ, ಆ ರಾವಣನ ವಂಶಸ್ಥರಲ್ಲಿ ಓರ್ವ ರಾಕ್ಷಸನು ಅಭಿರಾಕ್ಷಸನಾಗಿ ಜನ್ಮಿಸಿ ಯಾರಿಂದಲೂ ಮರಣವಿಲ್ಲದಂತೆ ವರವನ್ನು ಪಡೆದು ನನ್ನನ್ನು ಜಯಿಸುವುದಕ್ಕಾಗಿ ಸಮಯವನ್ನು ಹೊಂಚು ಹಾಕುತ್ತಿದ್ದನು. ಆ ವಿಚಾರವನ್ನು ನಾರದರಿಂದ ತಿಳಿದು ಆತನನ್ನು ಹಿಡಿದು ಉಕ್ಕಿನ ಮುಳ್ಳು ಪಂಜರದಲ್ಲಿ ಸೇರಿಸಿ ಬಂದಿರುವೆನು. ಅದಕ್ಕಾಗಿಯೇ 2 ದಿನ ತಡವಾಯಿತು. ಪ್ರಾಣೇಶ್ವರ, ಹಾಗಾದರೆ ಆತನನ್ನು ನಿಗ್ರಹಿಸುವುದು ಯಾವಾಗ? ಆ ವಿಚಾರವೆಲ್ಲವೂ ಈಗಲೇ ತಿಳಿಯುವುದು.